ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಎಂದಿನಿಂದ ರಾಜ್ಯ ವಿಧಾನಮಂಡಲ ಬಜೆಟ್ ಅಧಿವೇಶನ. ಮೊದಲ ದಿನ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ. ಮಾರ್ಚ್ 7ಕ್ಕೆ ಸಿಎಂ ಸಿದ್ದರಾಮಯ್ಯರಿಂದ ಬಜೆಟ್ ಮಂಡನೆ. ಬಜೆಟ್ ಅಧಿವೇಶನದಲ್ಲಿ ಸರ್ಕಾರದ ತರಾಟೆಗೆ ವಿಪಕ್ಷಗಳು ಸಜ್ಜು. ಮೊದಲ ದಿನದಿಂದಲೇ ಬಿಜೆಪಿ ನಾಯಕರಿಂದ ಪ್ರತಿಭಟನೆ. ಗೃಹಲಕ್ಷ್ಮಿ ಅಸ್ತ್ರ ಮಾಡಿಕೊಂಡು ಧರಣಿಗೆ ಜೆಡಿಎಸ್ ಪ್ಲಾನ್. ಡಿಕೆಶಿಗೆ ಮೊದಲು ಎಂಎಲ್ಎ ಟಿಕೆಟ್ ಕೊಡಿಸಿದ್ದೇ ನಾನು. ಡಿಕೆಶಿ ಸಿಎಂ ಆಗುವುದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಕಾರ್ಕಳದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ವೀರಪ್ಪ ಮೊಯ್ಲಿ ಭವಿಷ್ಯ. ಕಲಾವಿದರಿಗೆ ನಟ್ಟು ಬೋಲ್ಟು ಹಾಕಬೇಕೆಂಬ ಡಿಕೆಶಿ ಹೇಳಿಕೆ ಸರಿ ಇದೆ. ನೆಲ ಜಲ ಭಾಷೆ ವಿಚಾರದಲ್ಲಿ ಕಲಾವಿದರೆಲ್ಲರೂ ಒಂದಾಗಬೇಕು. ಡಿಸಿಎಂ ಡಿಕೆಶಿ ಹೇಳಿಕೆ ಸಮರ್ಥಿಸಿಕೊಂಡ ನಟಿ ರಮ್ಯಾ. ಕಲಾವಿದರ ಬಗೆಗಿನ ಡಿಕೆಶಿ ಹೇಳಿಕೆಗೆ ಬಿಜೆಪಿ ವಿಜಯೇಂದ್ರ ಖಂಡನೆ. ಪಕ್ಷದಲ್ಲಿನ ಗೊಂದಲದಿಂದ ಹತಾಶರಾಗಿ ಹೀಗೆ ಹೇಳಿಕೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೆದರಿಕೆ ಧಮಕಿ ನಡೆಯಲ್ಲ ಎಂದು ವಿಜಯೇಂದ್ರ ಕಿಡಿ. ಜನಪರ ವಿಷಯಗಳ ಬಗ್ಗೆ ಕಲಾಪದಲ್ಲಿ ಚರ್ಚೆ ಮಾಡಿ ಸುಖಾಸುಮ್ಮನೆ ಮಾತನಾಡದೆ ದಾಖಲೆ ಇಟ್ಕೊಂಡು ಮಾತನಾಡಿ. ಜೆಡಿಎಸ್ ಶಾಸಕರಿಗೆ ಎಚ್.ಡಿ. ಕುಮಾರಸ್ವಾಮಿ ಕಿವಿಮಾತು. ರಾಜ್ಯಾಧ್ಯಕ್ಷರ ವಿವಾದಕ್ಕೆ ಇತಿಶ್ರೀ ಹಾಕುವ ಕಾಲ ಸನ್ನಿಹಿತ. ಕೆಲವೇ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಯಾಗಲಿದೆ. ಕೇಂದ್ರದ ವರಿಷ್ಠರು ಒಳ್ಳೆಯ ಉತ್ತರ ನೀಡ್ತಾರೆ ಎಂದ ಬಿವೈ ವಿಜಯೇಂದ್ರ. ಒಳ ಮೀಸಲಾತಿ ನೀಡೋದಾಗಿ ಹೇಳಿ ಕಾಂಗ್ರೆಸ್ನಿಂದ ಅನ್ಯಾಯ. ಸರ್ಕಾರದ ವಿರುದ್ಧ ದಲಿತ ಸಂಘಟನೆಗಳು ಆಕ್ರೋಶ. ಮಾರ್ಚ್ 5ರಂದು ವಿಧಾನಸೌಧದವರೆಗೆ ಪಾದಯಾತ್ರೆಯ ಎಚ್ಚರಿಕೆ. ವಿರೋಧದ ನಡುವೆಯೂ ತೆಲಂಗಾಣಕ್ಕೆ ಹರಿತಾ ಇದೆ ಆಲಮಟ್ಟಿ ನೀರು. ವಿಜಯಪುರ ಜಿಲ್ಲೆಯಲ್ಲಿ ಕೆರೆ ತುಂಬಿಸುವ ಕಾರ್ಯ ಸ್ಥಗಿತ. ರೈತರಿಗೆ ನೀರಿಲ್ಲದೆ ಬೆಳೆಗಳು ಒಣಗುವ ಆತಂಕ. ಹಕ್ಕಿ ಜ್ವರ ಆತಂಕ ಇದ್ರೂ ತೆಲಂಗಾಣ ಗಡಿಯಲ್ಲಿ ತಪಾಸಣೆ ನಡೆಸದೆ ನಿರ್ಲಕ್ಷ್ಯ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಬೀದರ್ ಜಿಲ್ಲಾಡಳಿತ. ತೆಲಂಗಾಣ ಸಂಪರ್ಕಿಸುವ 4 ಕಡೆಗಳಲ್ಲಿ ಚೆಕ್ಪೋಸ್ಟ್ ತೆರೆಯಲು ಆದೇಶ. ಪುತ್ತೂರಿನ ಮಂಜಲ್ಪಡ್ಡು ಬಳಿ ಆಟೋ ಸಾರಿಗೆ ಬಸ್ ನಡುವೆ ಅಪಘಾತ. ಆಟೋದಲ್ಲಿದ್ದ 5 ವರ್ಷದ ಮಗು ಸೇರಿ 2 ಸಾವು. ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಹಾವೇರಿ ಕಾರಾಗೃಹದಲ್ಲಿ ವಿಚಾರಣಾಧೀನ ಖೈದಿ ಅನುಮಾನಾಸ್ಪದ ಸಾವು. ಜೈಲು ಸಿಬ್ಬಂದಿ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರ ಆರೋಪ. ಸಿಬ್ಬಂದಿ ತೊಂದರೆ ಕೊಟ್ಟಿಲ್ಲ, ಇದು ಆತ್ಮಹತ್ಯೆ. ಜಿಲ್ಲಾ ಕಾರಾಗೃಹದ ಅಧೀಕ್ಷಕಿ ಸ್ಪಷ್ಟನೆ. ಚಿಕ್ಕಮಗಳೂರಿನಲ್ಲಿ ಮುಂದುವರೆದ ಕಾಡಾನೆಗಳ ಉಪಟಳ. ಎನ್ಆರ್ಪುರ ತಾಲೂಕಿನಲ್ಲಿ ಫಸಲಿಗೆ ಬಂದಿದ್ದ ಅಡಿಕೆ ಮರ ನಾಶ. ಕಾಡಾನೆಗಳಿಗೆ ಕಡಿವಾಣ ಹಾಕುವಂತೆ ರೈತರ ಆಗ್ರಹ. ಮೂರು ದಿನಗಳ ಹಂಪಿ ಉತ್ಸವಕ್ಕೆ ವಿದ್ಯುಕ್ತ ತೆರೆ. ಕೊನೆ ದಿನ ಉತ್ಸವದ ಮೆರುಗು ಹೆಚ್ಚಿಸಿದ ಮೋಹಕ ನಟಿ. ಅಪ್ಪು ಅಭಿನಯದ ಹಾಡು ಹೇಳಿ ಅಭಿಮಾನಿಗಳನ್ನ ರಂಜಿಸಿದ ರಮ್ಯಾ. ದೆಹಲಿಯ ಮೋತಿಯಾ ಖಾನ್ ಸ್ಟ್ರೀಟ್ನಲ್ಲಿ ಸಿಲಿಂಡರ್ ಸ್ಫೋಟ. ಓರ್ವ ಮಹಿಳೆ ಸಾವು, ಮನೆಯ ಗೋಡೆ ಛಿದ್ರ. ಸ್ಫೋಟದ ಭೀಕರ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಪೊಲೀಸರಿಂದ ತನಿಖೆ. ಷೇರು ಮಾರುಕಟ್ಟೆ ವಂಚನೆ ಆರೋಪ. ಸೆಬಿ ಮಾಜಿ ಮುಖ್ಯಸ್ಥೆ ಮಾಧವಿ ಸೇರಿ 6 ಮಂದಿ ವಿರುದ್ಧ ಎಫ್ಐಆರ್ಗೆ ಕೋರ್ಟ್ ಆದೇಶ. 30 ದಿನಗಳಲ್ಲಿ ಪ್ರಕರಣದ ವರದಿ ನೀಡುವಂತೆ ಸೂಚನೆ. ನಾನು ಬದುಕಿರುವವರೆಗೂ ಉತ್ತರಾಧಿಕಾರಿ ಘೋಷಿಸಲ್ಲ. ಸಂಚಲನ ಮೂಡಿಸಿದ ಬಿಎಸ್ಪಿ ಮುಖ್ಯಸ್ಥೆ ನಡೆ. ಪಕ್ಷದ ಎಲ್ಲಾ ಹುದ್ದೆಗಳಿಂದ ಸೋದರಳಿಯನನ್ನ ವಜಾಗೊಳಿಸಿದ ಮಾಯಾವತಿ. ಐತಿಹಾಸಿಕ ಮಹಾಕುಂಭಮೇಳ ಯಶಸ್ವಿಯಾಗಿ ಮುಕ್ತಾಯ. ಗುಜರಾತ್ನ ಸೋಮನಾಥ ದೇಗುಲಕ್ಕೆ ಪ್ರಧಾನಿ ಮೋದಿ ಭೇಟಿ. ಸೋಮನಾಥ ದೇಗುಲದಲ್ಲಿ ವಿಶೇಷ ಪೂಜೆ, ಅಭಿಷೇಕ.
ಯುದ್ಧ ಅಸಂಬದ್ಧ ಎಂದು ತೋರ್ತಾ ಇದೆ. ಟ್ರಂಪ್ಗೆ ಜೆಲೆನ್ಸ್ಕಿ ಜಟಾಪಟಿಗೆ ಈ ಬಗ್ಗೆ ಮೌನ ಮುರಿದ ಪೋಪ್ ಫ್ರಾನ್ಸಿಸ್. ಶಾಂತಿಗಾಗಿ ಆಸ್ಪತ್ರೆಯಿಂದಲೇ ಪೋಪ್ ಫ್ರಾನ್ಸಿಸ್ ಹೃದಯ ಸ್ಪರ್ಶಿ ಮನವಿ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮುಂದುವರೆದ ಭಾರತದ ಗೆಲುವಿನ ಓಟ. ನ್ಯೂಜಿಲೆಂಡ್ ವಿರುದ್ಧವೂ ಗೆದ್ದು ಬೀಗಿದ ಟೀಂ ಇಂಡಿಯಾ. ನಾಳೆ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ನಲ್ಲಿ ಕಾದಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.